ನೀವು ಹೇಳಿ ಸರ್. ಡಾಕ್ಟರ್ ಬಾಬು ಜಗಜೀವರಾಮ್ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಇದೇ ಡಿಸೆಂಬರ್ 19ರಂದು ಒಳ ಮೀಸಲಾತಿ ಯಥಾಸ್ಥಿತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಒಳ ಮೀಸಲಾತಿ ಈಗಾಗಲೇ 30 ವರ್ಷದಿಂದ ಒಳ ಮೀಸಲಾತಿಗೋಸ್ಕರ ಹಲವಾರು ಹೋರಾಟಗಳು ಮಾಡಿದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಒಂದು ಏಕಸದಸ್ಯ ಪೀಠ ನಾಗಮಾನ್ ದಾಸ್ ಅವರಿಗೆ ನೇಮಕ ಮಾಡಿ ದಸ್ತಾವೇಜುಗಳನ್ನು ಕಲೆ ಹಾಕಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ಒಂದು ನೇಮಕ ಮಾಡಿದೆ. ಆದರೆ ಈ ಒಳ ಮೀಸಲಾತಿ ಬಗ್ಗೆ ಏಕಸದಸ್ಯ ಪೀಠ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ನಮ್ಮ ಭಾವನೆ ಆಗಿದೆ. ಈಗಾಗಲೇ ಒಳ ಮೀಸಲಾತಿ ದತ್ತಾಂಶಗಳನ್ನು 2011ರ ಜನಗಣತಿ ಅಥವಾ 2005ರ ಜನಗಣತಿ ಅಥವಾ ನ್ಯಾಯಮೂರ್ತಿ ಎ ಜಿ ಸದಾಶಿವರ ವರದಿ ಪ್ರಕಾರ ಒಂದು ಸರ್ಕಾರದಲ್ಲಿ ಎಲ್ಲ ದಸ್ತಾವೇಜುಗಳಿದ್ದರೂ ಕೂಡ ತಾವೇ ಪರಿಶೀಲನೆ ಮಾಡಿ ವರದಿ ಜಾರಿ ಮಾಡಬಹುದಾಗಿತ್ತು. ಆದರೆ ಮಾದಿಗರ ಹೋರಾಟ ಹತ್ತಿಡುವಂಥ ಕೆಲಸ ಆಗಲಿ ಅಥವಾ ಮಾದಿರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದಂಥ ಆಗ್ತಾಯಿದೆ. ಆದ್ದರಿಂದ ಇವತ್ತು ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಇಡೀ ಸಾವಿರಾರು ಗಟ್ಟಲೆ ನಮ್ಮ ಮಾದಿಗ ಸಂಘಟನೆಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಬಂದು ಮತ್ತು ಜಾರಕಿಹೊಳಿಯವರು ಮತ್ತು ಕೆ ಎಚ್ ಮುನಿಯಪ್ಪನವರು ಆರ್ ಜಿ ತಿಮ್ಮಾಪುರವರು ಬಂದು ಸರ್ಕಾರದ ಪರವಾಗಿ ನಾವು 2 ತಿಂಗಳಲ್ಲಿ ಒಂದು ಜಾರಿ ಮಾಡ್ತೀವಿ ಅಂತ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಒಂದು ವೇಳೆ ಜಾರಿ ಮಾಡದೆ ಹೋದರೆ ಈ ಸಚಿವ ಸಂಪುಟದಲ್ಲಿ ನಾನು ಇರಲ್ಲ ಅಂತಕ್ಕಂಥದ್ದು ಹೇಳಿದಂಥ ನಮ್ಮ ಮಾದೇವಪ್ಪನವರಿಗೆ ಹೇಳಿದ ಹೇಳಿಕೆಗೆ ನಾನು ಸ್ವಾಗತ ಕೋರ್ತೀವಿ. ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಿ ಅಂತ ಕೂಡ ಆಗ್ರಹ ಮಾಡ್ತೀವಿ. ಈಗಾಗಲೇ ಮತ್ತು ವಿವಿಧ ಬೇಡಿಕೆ ಹೇಳಿರಿ. ಈಗ ಸದಾಶಿವ ಆಯೋಗದ ವರದಿ ಬಗ್ಗೆ 2 ತಿಂಗಳು 30 ವರ್ಷ ಕಾಯ್ದಿದ್ದೀವಿ, ಇನ್ನೂ 2 ತಿಂಗಳು ಕಾಯಕ್ಕೆ ನಾವು ಸಿದ್ಧರಿದ್ದೀವಿ. ಆದರೆ ಯಥಾಸ್ಥಿತವಾಗಿ ಆಗಬೇಕು, ಅದರಲ್ಲಿ ಏನೂ ಬದಲಾವಣೆ ಆಗಬಾರ್ದು. ಮಾದಿಗರಿಗೆ 6% ಅಂತ ಏನು ಶೇಕಡ ಇದೆ ಅದು ಕರೆಕ್ಟಾಗಿ ನಮ್ಮ ಮಾದಿಗರಿಗೆ 6% ಮೀಸಲಾತಿ ನೀಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ವಿವಿಧ ಬೇಡಿಕೆಗಳು ಈಗಾಗಲೇ ಎಲ್ಲ ಇಲಾಖೆಯಲ್ಲಿ ಏನು ನಿಗಮ ಇದ್ದಾವೆ, ಡಾಕ್ಟರ್ ಬಾಬು ಜಗಜೀವರಾಮ್ ನಿಗಮ ಇರ್ಬೋದು, ಆದಿಜಾಮ ನಿಗಮ ಇರ್ಬೋದು, ಅಂಬೇಡ್ಕರ್ ನಿಗಮ ಇರ್ಬೋದು, ಭೂಯಿ ನಿಗಮ ಇರ್ಬೋದು, ಬಂಜಾರ ನಿಗಮ ಇರ್ಬೋದು, ಈ ಎಲ್ಲ ನಿಗಮಗಳು ಬರೀ ಹೆಸರಿಗೆ ಮಾತ್ರ ನಿಗಮ ಇದ್ದೇವೆ. ಅದರಲ್ಲಿ ಯಾವುದೇ ಅನುದಾನವಿಲ್ಲದೆ ಸಂಬಂಧಪಟ್ಟ ಜಾತಿಗಳಿಗೆ ಯಾವುದೇ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಅದರಲ್ಲಿ ಹಣ ಇಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರಂತೆ ಆ ಇಲಾಖೆಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಿ ಎಲ್ಲ ಸಮುದಾಯರಿಗೆ ಒಂದು ಸಾಲ ಸೌಲಭ್ಯ ನೀಡ್ತಕ್ಕಂಥ ಕೆಲಸ ಆಗಬೇಕು. ಈಗಾಗಲೇ ನಮ್ಮ ಸ್ಲಾಮ್ ಬೋರ್ಡ್ ಇಲಾಖೆಯಲ್ಲಿ ಸುಮಾರು ಇಡೀ ಎಲ್ಲ ಬಡಾವಣೆಯಲ್ಲಿ ಮನೆ ಕಟ್ಟಡ ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತು ಕಾಯಮವರು ಇದರಲ್ಲಿ ಯಾವುದೇ ಪರಿಶೀಲನೆ ಮಾಡ್ತಾಯಿಲ್ಲ. ಈಗಾಗಲೇ ಸ್ಲಾಮ್ ಬೋರ್ಡ್ ಇಲಾಖೆಯಿಂದ ಮನೆ ಕಟ್ತಾ ಇದ್ದಾರೆ. ಆದರೆ ಸುಮಾರು 3 ರಿಂದ 4 ವರ್ಷ ಆಯಿತು, ಯಾವುದೂ ಮನೆ ಕಂಪ್ಲೀಟ್ ಆಗ್ತಾಯಿಲ್ಲ. ಈಗಾಗಲೇ ತಮಗೊಂದು ವಿಡಿಯೋ ಹಾಕ್ತೀನಿ. ಬೋರಾಬಾಯಿ ನಗರದಲ್ಲಿ ಒಂದು ಮನೆ ಛತ್ ಹಾಕಿದ್ದಾರೆ. ಆ ಛತ್ ಹಾಕಿದ ಮರುದಿವಸನೇ ಈ ಕಡ್ಡಿಲಿ ಕೆದರು ಕೂಡ ಬೇನ್ ಕಡ್ಡಿನಿಂದ ಕೆದರು ಕೂಡ ಅದು ಸಿಮೆಂಟ್ ಕೂಡ ಬರ್ತಾ ಇದೆ. ಆ ಈಟ್ ಕಳಪ ಮೆಟ್ಟಿದ ಸುಮಾರು 6,60,000 ರೂಪಾಯಿ ಒಂದು ಮನೆ ಕಟ್ಟಡ ಕಟ್ಲಕ್ಕೆ ಖರ್ಚು ಮಾಡ್ಬೇಕಂತಕ್ಕಂಥ ಇದ್ದರೂ ಕೂಡ ಸುಮಾರು 2-2.5 ಲಕ್ಷ ರೂಪಾಯಲ್ಲಿ ಒಂದು ಸ್ವಲ್ಪ ಹಳ್ಳ ಕೊಟ್ಟ, ಒಂದು ಸ್ವಲ್ಪ ರೇತಿ ಕೊಟ್ಟ ಮತ್ತು ಒಂದು ಸ್ವಲ್ಪ ಸಿಮೆಂಟ್ ಕೊಡ್ತೀನಿ ನೀವೇ ಕಟ್ಕೋರಿ ಅಂತಕ್ಕಂಥ ಹೇಳಿ ಸುಮಾರು 4 ವರ್ಷ ಆದರೂ ಕೂಡ ಇವತ್ತು ಬೋರಾಬಾಯಿ ನಗರ ಇರ್ಬೋದು, ತಾರ್ಪಾಲ್ ಇರ್ಬೋದು ಮತ್ತು ಎಲ್ಲ ಸ್ಲಾಮ್ ಏರಿಯಾಗಳಲ್ಲಿ ಪ್ರದೇಶದಲ್ಲಿ ಯಾವುದೇ ಸರಿಯಾದ ಕೆಲಸ ಮಾಡ್ತಾಯಿಲ್ಲ. ಕಾಯಮವ್ರಿಗೆ ಕೇಳಿದ್ರು ಕೂಡ ಕಾಯಮವರು ಕೂಡ ಹಾರಿಕೆ ಉತ್ತರ ಕೊಡ್ತಾರೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ತಂದು ಬೋರಾಬಾಯಿ ನಗರದಲ್ಲಿ ಪರಿಶೀಲನೆ ಕರೆಸಿದ ಬಂದಾಗ ಅದು ಕೂಡ ನಾಳೆ ಒಂದು ಯಾವುದೋ ಚಲೋ ಮಳೆ ಬಂದರೆ ಅದನ್ನು ಕುಸಿದು ಬಿಡ್ತಕ್ಕಂಥ ಛತ್ ಹಾಕ್ಯಾರ. ಆ ಛತ್ತಿಗೆ ಯಾವುದೇ ಒಂದು ಸಣ್ಣ ಸಿಮೆಂಟ್ ರೀತಿ ಏನೂ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ. ಇಂಥ ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಾಯಿದ್ದಾರೆ ಕಾಯಮವರು. ಮತ್ತು ಇದನ್ನು ಪರಿಶೀಲನೆ ಮಾಡಿ ಕ್ರಮಕ್ಕೆ ಕೈಗೊಳ್ಳಬೇಕು. ಅದರಂತೆ ಇಡೀ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಯಾವುದೇ ಬಜೆಟ್ ಇಲ್ಲ. ಒಂದು ನೀರಾವರಿ ಇಲಾಖೆಯಲ್ಲಿ ಬಜೆಟ್ ಇಲ್ಲ.
ಒಂದು ಗ್ರಾಮ ಪಂಚಾಯತ್ ಇದರಲ್ಲಿ ಕೂಡ ಯಾವುದೇ ಬಜೆಟ್ ಇಲ್ಲ, ಮನೆಗಳು ನೀಡ್ತಾ ಇಲ್ಲ ಮತ್ತು ಸರ್ಕಾರದ ಸೌಲಭ್ಯಗಳು ನೀಡುವುದಕ್ಕೆ ಹಣ ಇಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಂಥ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ಎಲ್ಲ ಇಲಾಖೆಗೆ ಏನು ಅನುದಾನ ಬಿಡಬೇಕಾಗ್ಯದ ಅನುದಾನ ಬರಲಿ ಅಂತಕ್ಕಂಥದ್ದು ಕೊಡಬೇಕಂತಕ್ಕಂಥ ಕೂಡ ನಮ್ಮ ಒತ್ತಾಯ ಇದೆ. ಈಗಾಗಲೇ ಸರ್ಕಾರ ಈ ಏನು ಪಂಚ ಯೋಜನೆಗಳನ್ನು ರೂಪಿಸ್ತಾರೆ, ಅದರಿಂದ ಯಾವುದೇ ಸರ್ಕಾರದ ಕಚೇರಿಗಳಲ್ಲಿ ಹಣವಿಲ್ಲದೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ಜಗಳವಾಗಿ ಕಿರಿಕಿರಿ ಆಗ್ತಕ್ಕಂಥ ಸಂಭಾವನೆ ನಡೆದದ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಇಲಾಖೆಗೆ ಏನು ಪ್ರತಿ ವರ್ಷ ಏನು ಅನುದಾನ ನೀಡ್ತೀರಿ ಅದಕ್ಕಿಂತ ಹೆಚ್ಚಿನ ಅನುದಾನ ನೀಡತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇದೇ ಡಿಸೆಂಬರ್ 19ರಂದು ಡಾಕ್ಟರ್ ಬಾಬು ಜಗಜೀವನ್ ಅವರ ಪುತ್ರಿ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಎಲ್ಲ ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹೋರಾಟಗಾರರು ಮತ್ತು ಹಿರಿಯರು, ರಾಜಕೀಯ ನಾಯಕರು ಮತ್ತು ನ್ಯಾಯವಾದಿಗಳು, ಅರೆ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಮಹಿಳೆಯರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಪತ್ರಿಕೆಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ತೀವಿ.